ಬಿಸಿ ಬಿಸಿ ಕಾಫಿ ಅಥವಾ ಟೀ ಕುಡಿತಾ ನಮ್ಮಲ್ಲಿ ಕೆಲವೊಬ್ರು ಅವ್ರ ದಿನನ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಆ ಅಭ್ಯಾಸದಿಂದ ತುಂಬಾನೇ ದೂರ ಇದ್ದೀನಿ. ಇವತ್ತು ವಾರ ಅಲ್ವಾ, ಹಾಗಾಗಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಚಿರಸ್ವಿಗೆ ಅವ್ರ ಅಜ್ಜಿ ಈ ಪುಟ್ಟು ಚೇರ್ ತಗೊಬಂದಿದ್ರು. ಸರಿ ಕೂರ್ಸೋಣ ಅಂತ ನೋಡಿದ್ರೆ ಸೈಡ್ ಇಂದ ಎಗರು ಬರ್ತಾ ಇದ್ಲು. ಯಾಕೋ ಡೇಂಜರ್ ಅಂತ ಕೆಳಗಡೆ ಇಳಿಸಿದ್ರೆ ಅದನ್ನ ಗಾಲಿ ಮಾಡ್ಕೊಂಡು ಮನೆ ಎಲ್ಲ ಗರ 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 ಅಂತ ಓಡಾಡಿಸ್ತಿದ್ಲು. ಕರ್ಕೊಂಡು ಊಟ ಮಾಡಿಸಿ ಸ್ವಲ್ಪ ಬಟ್ಟೆಗಳಿತ್ತು ಹಾಗೆ ಮಡ್ಚ್ಕೊಂಡು ಕೂತಿದ್ದೆ. ಇವತ್ತು ನಮ್ಮ ಮನೆಯವರು ವಾರ ಮಾಡ್ತೀನಿ ಅಂತ ಹೇಳಿ ಅವರೇ ಪೂಜೆ ಮಾಡಿದ್ರು. ಅಂಡ್ ನನ್ನ ಮಗಳು ನೋಡಿ, ಇವತ್ತು ಫಸ್ಟ್ ಟೈಮ್ ಅವಳಿಗೆ ಈ ತರ ಹೂವು ಮುಡ್ಸಿರೋದು. ಸ್ವಲ್ಪ ಮಲ್ಗೆ ಹೂವು ಇತ್ತಾ, ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಹಿಂಗ್ ಮುಡಿಸ್ದೆ, ಕ್ಲಿಪ್ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಮಿಕ್ಕಿರೋ ಐಟಮ್ಸ್ ಎಲ್ಲ ಬೌಲ್ಗೆ ಎತ್ತಿಟ್ಕೋತಾ ಇದ್ದೆ. ನಂಗೂ ನಮ್ಮ ಅತ್ತೆಗೂ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ, ಹಾಗಾಗಿ ಪಾಯಸ ಮಾಡ್ಕೊಂಡಿದ್ದು. ಈ ಒಬ್ಬಟ್ಟು ಪಕ್ಕದ ಮನೆಯವ್ರದ್ದು. ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಾನೂ ಗೊತ್ತಿಲ್ದಿರೋ ಕಾಲದಲ್ಲಿ ನಮ್ಮನೆ ಪಾಯಸ ಅವ್ರ ಮನೇಲಿ, ಅವ್ರ ಮನೆ ಒಬ್ಬಟ್ಟು ನಮ್ಮ ಮನೇಲಿ ಈಗ್ಲೂ ನಡೀತಾ ಇದೆ. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಒಟ್ಟಾರದ ಮನೇಲಿ ಇರ್ತಾ ಇದ್ದೋ. ಒಂದ್ ಮನೇಲಿ ಏನಾದ್ರು ಸ್ಪೆಷಲ್ ಅಡ್ಗೆ ಮಾಡಿದ್ರೆ ಎಲ್ಲಾರ ಮನೆಗೂ ಶೇರ್ ಆಗ್ತಾ ಇತ್ತು. ಈಗೆಲ್ಲ ಒಟಾರದ ಕಾನ್ಸೆಪ್ಟು ತುಂಬಾ ಕಮ್ಮಿ ಬಿಡಿ. ಕಮ್ಮಿ ಏನು ಇಲ್ವೇ ಇಲ್ಲ ಅಂತಾನು ಹೇಳ್ಬೋದು. ಒಟಾರದ ಕತೆ ಬಿಟ್ಟು ಈಗ ನಮ್ಮ ಕಿಚನ್ ಕಡೆ ಬರೋಣ. ನೈಟ್ ಹೊತ್ತು ನಾನೇನ್ ಡೈಲಿ ಎಲ್ಲ ಒರೆಸಿ ಗುಡಿಸಿ ಮಲ್ಕೊಳ್ಳಲ್ಲ. ಮೂಡ್ ಚೆನ್ನಾಗಿದ್ರೆ ರಾತ್ರಿನೇ ಒಂದ್ ಕಡೆಯಿಂದ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಇಲ್ಲ ಅಂದ್ರೆ ಎಲ್ಲ ಬೆಳಗ್ಗೆಗೆ ಪೋಸ್ಟ್ಪೋನ್ ಮಾಡ್ಬಿಟ್ಟಿರ್ತೀನಿ. ಇವತ್ತು ನನ್ ಮೂಡ್ ಚೆನ್ನಾಗಿದೆ, ಹಾಗೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಬಂದಿದೆ ಕಿಚನ್ ಕ್ಲೀನ್ ಮಾಡ್ಕೊಳಕ್ಕೆ. ಹಾಗಾಗಿ ಒಂದ್ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಎಲ್ಲ ಸ್ಕ್ರಬ್ ಮಾಡಿರ್ತೀನಿ, ಹಾಗಾಗಿ ನೈಟ್ ಸುಮ್ನೆ ಎಲ್ಲ ನೀಟಾಗಿ ಒರೆಸ್ಕೊಂತೀನಿ ಒಂದ್ ಕಡೆಯಿಂದ ಅಷ್ಟೇನೆ. ಪಾತ್ರೆನೂ ಒಂದ್ ಲೋಡ್ ಬಿದ್ದಿತ್ತು, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೂ ಮುಂಚೆ ಗ್ಯಾಸ್ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಅಡಿಗೆ ಆಗಿದ ತಕ್ಷಣ ಗ್ಯಾಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಬಟ್ ಸ್ಟಿಲ್ ಅಡಿಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೂ ಇನ್ನೊಂದ್ಸಲ ಗ್ಯಾಸ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನನ್ನ ಮಗಳು ಹುಟ್ಟಿದ ಮೇಲೆ ನನಗೆ ಅವಳು ನೋಡ್ಕೊಂಡು ಮನೇಲಿ ಇತ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಳಕ್ಕೆ, ಮನೆ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ಟೈಮ್ ಸಾಕಾಗ್ತಿಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ಒಂದೊಂದ್ಸಲ ಯೋಚನೆ ಮಾಡಿದ್ರೆ ಕೆಲವೊಬ್ರು ಹೆಣ್ಮಕ್ಳು ಕೆಲ್ಸನೂ ಮೇಂಟೈನ್ ಮಾಡ್ಕೊಂಡು, ಮನೇನೂ ನೋಡ್ಕೊಂಡು, ಹಾಗೆ ಮಕ್ಳನ್ನೂ ನೋಡ್ಕೋತಾ ಇರ್ತಾರೆ. ಅವರೆಲ್ಲ ಟೈಮ್ನ ಹೇಗ್ ಮ್ಯಾನೇಜ್ ಮಾಡ್ತಾರೆ? ಇಬ್ರಿಗೂ ಒಂದೇ ಟೈಮ್ ಇರುತ್ತೆ, ಅವ್ರಿಗೂ ಒಂದೇ ಟೈಮು, ನಮಗೂ ಒಂದೇ ಟೈಮು. ಬಟ್ ಸ್ಟಿಲ್ ಅವ್ರಿಗೂ ದಿನದಲ್ಲಿ 24 ಗಂಟೆನೇ ಇರುತ್ತೆ, ನಮಗೂ ದಿನದಲ್ಲಿ 24 ಗಂಟೆನೇ ಇರುತ್ತೆ. ಬಟ್ ಸ್ಟಿಲ್ ನಮಗೆ ಟೈಮೇ ಇಲ್ಲ ಅಂತ ನಾವ್ ಅನ್ಕೊಂತೀವಿ. ಅವರು ಹೇಗ್ ಟೈಮ್ ಮೇಂಟೈನ್ ಮಾಡ್ತಿರ್ತಾರೋ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ಅಂತ ಹೇಳಿದ್ರು ಕಮ್ಮಿನೇ. ನಂಗೂ ಕೆಲ್ಸಕ್ಕೆ ಹೋಗಕ್ ಆಸೆ, ಬಟ್ ನನ್ ಮಗಳನ್ ಬಿಟ್ಟು ಹೋಗೋದನ್ನ ನೆನೆಸ್ಕೊಳಕ್ಕೂ ನನ್ ಕೈಲಾಗಲ್ಲ. ಮಾತಾಡ್ತಾ ಮಾತಾಡ್ತಾ ಕಿಚನ್ ಕೆಲ್ಸನೇ ಮುಗ್ದೋಯ್ತು.